ಮಾಡಿ ಮುನ್ಸಿಪಾಲಿಟಿ ಕೊಟ್ರೇನೆ 500 ವರ್ಷ 800 ವರ್ಷ ಇರುತ್ತೆ. ಅಲ್ಲಿ ಎಲ್ಲಾದ್ರೂ ಬೀದಿ ಹತ್ರ ರೋಡ್ ಅಲ್ಲಿ ಎಲ್ಲ ಕಸ ಹಾಕ್ತಾರಲ್ವಾ, ಅಲ್ಲಿ ಆದ್ರೆ ಅದು ಬೆಂಕಿ ಹತ್ಕೊಂಡು ಉರಿದ್ರೆ ಡಯಾಕ್ಸಿನ್ಸ್ ಅಗೇನ್ ಕ್ಯಾನ್ಸರ್ ಕಾರಕ, ಉಸಿರಾಡ್ತೀವಲ್ಲ ಪಾಯ್ಸನಸ್. ಅಂಡ್ ನಾಯಿಗಳು ತಿಂದು ಅದನ್ನ ಕಿತ್ ಹಾಕ್ಬಿಟ್ಟು ರೋಡ್ ಮೇಲೆ ಹಾಕಿ ಪ್ರಾಣಿಗಳು ತಿನ್ನ ಅದೊಂದು. ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ತುಂಬಾ ಜನ ಹೆಣ್ಮಕ್ಳು ಸ್ಯಾನಿಟರಿ ಪ್ಯಾಡ್ ಹಾಕಕ್ಕೆ ನಾವೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅಲ್ಲಿ ಡಸ್ಟ್ ಬಿನ್ ಇದೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಡ್ರೈನ್ ಒಳಗಡೆ ಹಾಕಿ ಫ್ಲಶ್ ಮಾಡ್ತಾರೆ. ನಾನ್ ತುಂಬಾ ಜನ ಹೆಣ್ಮಕ್ಳ ಹತ್ರ ಮಾತಾಡಿನಿ, ಕಸ ಕಲೆಕ್ಟ್ ಮಾಡ್ಕೊಳಕ್ ಹೋಗೋರು ಬರೋರು ಎಲ್ಲ ಗಂಡಸ್ರು ಇರ್ತಾರೆ. ವಿ ಡೋಂಟ್ ಫೀಲ್ ಕಂಫರ್ಟಬಲ್ ಗಿವಿಂಗ್, ಅದಕ್ಕೆ ನಾವು ಕೊಡಲ್ಲ. ಏನ್ ಮಾಡ್ತೀರಾ ಮತ್ತೆ ಅಂದ್ರೆ, ಹಳ್ಳಿಯಲ್ಲಾದ್ರೆ ಸುಟ್ಟು ಬಿಡ್ತಾರೆ, ಇಲ್ಲಾದ್ರೆ ಟಾಯ್ಲೆಟ್ ಅಲ್ಲಿ ಹಾಕಿ ಫ್ಲಶ್ ಮಾಡ್ತಾರೆ. ಅದು ಸಣ್ಣ ತಪ್ಪಲ್ಲ, ಇಟ್ ಈಸ್ ಅ ಬಿಗ್ ಬ್ಲಂಡರ್. ಯಾಕೆ ಅಂದ್ರೆ, ನೀವ್ ಆ ತರ ಫ್ಲಶ್ ಮಾಡಿದಾಗ ಟಾಯ್ಲೆಟ್ ಅಲ್ಲಿ ಅದು ಒಳಗಡೆ ಹೋಗ್ಬಿಟ್ಟು, ಬಿಕಾಸ್ ಇಟ್ ಹ್ಯಾಸ್ ಅಬ್ಸಾರ್ಬಿಂಗ್ ಕೆಪಾಸಿಟಿ, ಅದಕ್ಕೆ ಬ್ಲಡ್ ಆದ್ರೂ ಅಷ್ಟೇ ನೀರಾದ್ರೂ ಅಷ್ಟೇ ಅಬ್ಸಾರ್ಬ್ ಮಾಡ್ಕೊಂಡು ಹೀಡ್ಕೊಂಡು ಚೆನ್ನಾಗಿ ಊದ್ಬಿಟ್ಟು ಡ್ರೈನೇಜ್ ಬ್ಲಾಕ್ ಆಗುತ್ತೆ. ನೀವೆಲ್ಲ ನೋಡಿರ್ತೀರ, ಡ್ರೈನೇಜ್ ಬ್ಲಾಕ್ ಆದಾಗ ಇನ್ನೂ ಪೆಥೆಟಿಕಲಿ ಇನ್ ಆರ್ ಕಂಟ್ರಿ ಸ್ಟಿಲ್ ಹ್ಯೂಮನ್ಸ್ ಗೆಟ್ ಡೌನ್ ಇನ್ ಟು ದ ಡ್ರೈನ್ ಅಂಡ್ ರಿಮೂವ್ ದ ಕ್ಲಾಗ್. ಅದು ತುಂಬಾ ತಪ್ಪು ಕೆಲಸ ಅಲ್ವಾ? ಡ್ರೈನ್ ನಾವೊಂದು PG ಹಾಸ್ಟೆಲ್ ಹತ್ರನೋ ಅಪಾರ್ಟ್ಮೆಂಟ್ ಹತ್ರ ನೋಡಿದ್ರೆ ಡ್ರೈನ್ ಬ್ಲಾಕ್ ಅಲ್ಲಿ ಇರೋದು ಎಲ್ಲಾನು ಸ್ಯಾನಿಟರಿ ಪ್ಯಾಡ್ಸ್. ಸೊ ಇದೇನಂದ್ರೆ ಹೆಲ್ತ್ ಡೈರೆಕ್ಟ್ ಇಂಪ್ಯಾಕ್ಟ್, ಎನ್ವಿರಾನ್ಮೆಂಟ್ ಡೈರೆಕ್ಟ್ ಇಂಪ್ಯಾಕ್ಟ್. ಇನ್ನೇನ್ ಪ್ರಾಬ್ಲಮ್ ಇದಕ್ಕೆ ಅಂದ್ರೆ, ಸ್ಯಾನಿಟರಿ ಪ್ಯಾಡ್ಸ್ ಇಂದ ಎಕಾನಮಿ. ಈವನ್ ಇಫ್ ಎ ಪರ್ಸನ್ ಇಸ್ ಪುವರ್, ಅವ್ರು ತಗೊಂತಾರೆ. ನಮ್ಮ ಮನೇಲಿ ಕೆಲಸ ಮಾಡೋಕ್ ಬರೋರು ಎಷ್ಟು ಕಷ್ಟ ಇದ್ರು ಎವ್ರಿ ಮಂತ್ ದೇ ಸ್ಪೆಂಡ್ ಅರೌಂಡ್ 50 rupees to 100 rupees ಈ ಸ್ಯಾನಿಟರಿ ಪ್ಯಾಡ್ಸ್ ತಗೊಳೋಕೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರೋ ಸ್ಯಾನಿಟರಿ ಪ್ಯಾಡ್ಸ್ ಯಾಕೆ ಯೂಸ್ ಮಾಡ್ತಾ ಇದೀವಿ? ಇದಕ್ಕೆ ಆಲ್ಟರ್ನೇಟಿವೇ ಇಲ್ವಾ? ಸೊ ಇದಕ್ಕೆ ಆಲ್ಟರ್ನೇಟಿವ್ ಇಲ್ವಾ ಅಂದ್ರೆ ಡೆಫಿನೆಟ್ಲಿ ಇದೆ. 2 ಆಲ್ಟರ್ನೇಟಿವ್ಸ್ ಇದೆ. ಒಂದೇನು ಅಂದ್ರೆ ಕ್ಲಾತ್ ಪ್ಯಾಡ್ಸ್. ಸೊ ಮುಂಚೆ ತರ ಹಳೆ ಬಟ್ಟೆ ಏನೋ ಲುಂಗಿ ಅಂತದ್ದೇನು ಬೇಕಾಗಿಲ್ಲ. ಇವಾಗೇನು ಸಾಕಷ್ಟು ಒಳ್ಳೆ ಕ್ಲಾತ್ ಪ್ಯಾಡ್ಸ್ ಬಂದಿದೆ. ಹೆಂಗೆ ಅಂದ್ರೆ, ಕಾಟನ್ ಬಟ್ಟೆಯಿಂದ ಮಾಡಿರ್ತಾರೆ. ಕಾಟನ್ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ನಮ್ಮ ಬಾಡಿ ಅಂಡ್ ಹಿಂದೆ ಲೀಕ್ ಪ್ರೂಫ್ ಮೆಟೀರಿಯಲ್ ಇರುತ್ತೆ. ಅಫ್ಕೋರ್ಸ್ ಈ ಲೀಕ್ ಪ್ರೂಫ್ ಮೆಟೀರಿಯಲ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಪ್ಲಾಸ್ಟಿಕ್, ಬಟ್ ದಟ್ ಪ್ಲಾಸ್ಟಿಕ್ ಇಸ್ ನಾಟ್ ಕಮಿಂಗ್ ಅಂದ್ರೆ ನಮ್ಮ ಬಾಡಿಗೆ ಕಾಂಟ್ಯಾಕ್ಟ್ ಅಲ್ಲಿ ಬರಲ್ಲ. 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಈ ಕ್ಲಾತ್ ಪ್ಯಾಡ್ಸ್ ಆರ್ ರಿಯೂಸಬಲ್ ಅಂದ್ರೆ ಮರುಬಳಿಕೆ. ಒಂದ್ಸಲ ಒಂದ್ ಸೆಟ್ ಆಫ್ ಕ್ಲಾತ್ ಪ್ಯಾಡ್ಸ್ ತಗೊಂಡ್ರೆ ಅದು ಒಂದು 2-3 years ಆರಾಮಾಗಿ ಉಪಯೋಗಿಸಬಹುದು. ಸೊ ಇಮ್ಯಾಜಿನ್ ಎವ್ರಿ ಟೈಮ್ ಸ್ಯಾನಿಟರಿ ಪ್ಯಾಡ್ ಬಿಸಾಕಿ ಅದರಲ್ಲಿದ್ರೆ ಪ್ಲಾಸ್ಟಿಕ್ ಹಾನಿಕರನ, ಇಲ್ಲ 1-2-3 years ಉಪಯೋಗಿಸಿ ಅದು ಬೆಟರ? ಯೋಚನೆ ಮಾಡ್ಬೇಕು ನೀವು. ಸೊ ಈ ಕ್ಲಾತ್ ಪ್ಯಾಡ್ಸ್ ಯಾರಿಗೆ ಒಳ್ಳೇದು ಅಂದ್ರೆ, ಜಸ್ಟ್ ಮೆಚೂರ್ ಆಗಿರೋ ಹುಡುಗಿಯರಿಗೆ, ಒಂದು 12 years to 20 years ಅವರಿಗೆ ಕ್ಲಾತ್ ಪ್ಯಾಡ್ಸ್ ರೆಕಮೆಂಡೆಡ್. ಸೊ ಐ ಹ್ಯಾವ್ ಎ ಡಾಟರ್ ಹೂ ಇಸ್ 14 years old ಅಂಡ್ ಅವಳು ಫಸ್ಟ್ ಮೆಚೂರ್ ಆದಾಗಿಂದ ಇದುವರೆಗೂ ಶಿ ಡಿಂಟ್ ಯೂಸ್ ಒಂದು ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡಿಲ್ಲ. ಸೊ ಶಿ ಯೂಸಸ್ ಕ್ಲಾತ್ ಪ್ಯಾಡ್ಸ್ ಅಂಡ್ ಶಿ ಇಸ್ ವೆರಿ ಹ್ಯಾಪಿ. ಯಾಕಂದ್ರೆ ಕೆಮಿಕಲ್ಸ್ ಇಲ್ಲಲ್ವಾ, ಆರಾಮಾಗಿ ಬಟ್ಟೆದು ಕ್ಲಾತ್ ಕಾಟನ್ ಯೂಸ್ ಮಾಡ್ತಾಳೆ. ಅವಳಿಗೆ ಇನ್ಸ್ಟ್ರಕ್ಷನ್ಸ್ ಏನಪ್ಪಾ ಅಂದ್ರೆ, ಅದು ಚೆನ್ನಾಗಿ ಒಗೆದು ಬಿಸಿಲಲ್ಲಿ ಒಣಗಾಕ್ಬೇಕು. ದಿಸ್ ಈಸ್ ಅನ್ ಅಂಡರ್ಲೈನಿಂಗ್ ಪಾಯಿಂಟ್. ನಾವು ಬಟ್ಟೆಯಿಂದ ಸ್ಯಾನಿಟರಿ ಪ್ಯಾಡ್ಸ್ ಬಂದಿರೋ ರೀಸನ್ನೇ ನಾವು ಬಿಸಿಲಲ್ಲಿ ಒಣಗಾಕ್ತಾ ಇರ್ಲಿಲ್ಲ, ಅದು ಇನ್ಫೆಕ್ಷನ್ ಅಂತ ಹೇಳಿ ನಾವು ಸ್ಯಾನಿಟರಿ ಪ್ಯಾಡ್ಸ್ಗೆ ಬಂದಿದ್ದು. ಸೊ ಅವಳಿಗೆ ನಾನು ಏನ್ ಕಲ್ಸ್ಕೊಡ್ತೀನಿ ಅಂದ್ರೆ, ಇಟ್ ಈಸ್ ಟು ಬಿ ಡ್ರೈಡ್ ಇನ್ ದ ಸನ್ಲೈಟ್. ಸೊ ಅಟ್ಲೀಸ್ಟ್ 1 hour ಸನ್ಲೈಟ್ ಅಲ್ಲಿ ಇರಬೇಕು, ಬರಬೇಕು. ಸೊ ಅದಕ್ಕೇನು ನಾಚ್ಕೊಳ್ಳೋದೇನು ಇಲ್ಲ ಅಂತ ನಾವು ಹೆಣ್ಮಕ್ಳಿಗೆ ಕಲ್ಸ್ಕೊಡ್ಬೇಕಾಗಿದೆ. ನೆಕ್ಸ್ಟ್ ಜನರೇಷನ್ಗೆ ಇದು ಟ್ಯಾಬು ವರ್ಡ್ ಅಲ್ಲ, ಇದು ಫಿಸಿಯೋಲಾಜಿಕಲ್ ಚೇಂಜ್. ಇವಾಗ ಗಂಡ್ ಮಕ್ಳಿಗೆ ಹೆಂಗೆ ಮೀಸೆ ದಾಡಿ ಎಲ್ಲ ಬರುತ್ತಲ್ವಾ, ಅದೇ ತರ ಹೆಣ್ಮಕ್ಳಿಗೂ ಇಟ್ಸ್ ಎ ಫಿಸಿಯಾಲಜಿಕಲ್ ಚೇಂಜ್. ದೇರ್ ಇಸ್ ನಥಿಂಗ್ ಟು ಫೀಲ್ ಶೈ ಅಬೌಟ್ ಇಟ್. ಏನು ನಾಚ್ಕೊಳ್ಳೋದೇನು ಬೇಕಾಗಿಲ್ಲ. ಅದನ್ನ ನಾವು ಹೆಣ್ಮಕ್ಳಿಗೆ ಮತ್ತೆ ಮತ್ತೆ ಹೇಳಿ ಕಲ್ಸ್ಕೊಡ್ಬೇಕು. ಅದು ಬಿಸಿಲಲ್ಲಿ ಒಣಗೋಕ್ಕ ತರ ನಾವು ಅವ್ರನ್ನ ಎಂಕರೇಜ್ ಮಾಡ್ಬೇಕು. ಸೊ ಈ ಕ್ಲಾತ್ ಪ್ಯಾಡ್ಸ್, ಒನ್ ಇಂಪಾರ್ಟೆಂಟ್ ರೂಲ್ ಅಬೌಟ್ ಕ್ಲಾತ್ ಪ್ಯಾಡ್ ಏನು ಅಂದ್ರೆ, ಅದು ಸ್ಕೂಲ್ಗೆ ಹೋಗೋ ಮಕ್ಕಳು ತಗೊಂಡೋಗ್ಬೋದು, ಪೌಚಲ್ಲಿ ಎಕ್ಸ್ಟ್ರಾ ಪ್ಯಾಡ್ ತಗೊಂಡೋಗ್ಬೋದು. ಅದನ್ನ ಫೋಲ್ಡ್ ಮಾಡಿ ಮತ್ತೆ ಅದೇ ಪೌಚಲ್ಲಿ ಇಟ್ಕೊಂಡು ವಾಪಸ್ ತಂದು ಮನೆಗೆ ಬಂದ್ಮೇಲೆ ಒಗಿಬೇಕು. ಸೊ ಕ್ಲಾತ್ ಪ್ಯಾಡ್ಸ್ಗೆ ಒಂದು ನೆನ್ಪಿಟ್ಕೊಳ್ಬೇಕಾಗಿರೋ ವಿಷಯ ಏನು ಅಂದ್ರೆ, ಅದು ಕ್ಲಾತ್ ಪ್ಯಾಡ್ ಒಗಿಯುವಾಗ ಡೈರೆಕ್ಟ್ ಸೋಪ್ ಹಚ್ಚಿ ಒಗಿಯೋದು, ಇಲ್ಲ ಡೈರೆಕ್ಟ್ ಬಿಸಿನೀರಲ್ಲಿ ಒಗಿಯೋದು. ಯೂಶಲಿ ಕ್ಲಾತ್ ಪ್ಯಾಡ್ ಏನಾದ್ರು ಗಲೀಜಿದ್ರೆ ಹ್ಯೂಮನ್ ಸೈಕಾಲಜಿ ಇಸ್ ಲೈಕ್, ಬಿಸಿನೀರಲ್ಲಿ ಒಗೆದ್ರೆ ಚೆನ್ನಾಗಿರತ್ತೆ ಅಂತ. ಬಿಸಿನೀರಲ್ಲಿ ಒಗೆದ್ರೆ ಏನಾಗುತ್ತೆ, ಬ್ಲಡ್ ಅಲ್ಲಿ ಪ್ರೋಟೀನ್ ಇರುತ್ತೆ, ಆ ಸ್ಟೇನ್ ಫಿಕ್ಸ್ ಆಗತ್ತೆ, ಕ್ಲಾತ್ ಪ್ಯಾಡ್ಗೆ ಫಿಕ್ಸ್ ಆಗತ್ತೆ. ಸೊ ಫಸ್ಟ್ ತಣ್ಣೀರಲ್ಲಿ ನೆನ್ಸಿಟ್ಟು ಆಮೇಲೆ ಆ ಬ್ಲಡ್ ಎಲ್ಲ ಸ್ಕ್ವೀಸ್ ಮಾಡಿದ್ಮೇಲೆ ಆಮೇಲೆ ಸೋಪ್ ಹಾಕಿ
ಕ್ಲೀನ್ ಆಗಿ ಬ್ರಷ್ ಮಾಡಿ ಒಗಿಬೇಕಾಗತ್ತೆ. ಅಂಡ್ ಅನ್ಕೊಂತೀವಿ ನಾವ್ ಇವತ್ತು ಹೆಣ್ಮಕ್ಳಿಗೆ ಟೈಮ್ ಇಲ್ಲ, ಅದು ಇಲ್ಲ, ಇದು ಇಲ್ಲ ಅಂತ. ಯಾಕಿಲ್ಲ? ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್? ನೀವು ಓದ್ಕೊಂಡು ಫಸ್ಟ್ ರ್ಯಾಂಕ್ ಬಂದು 100/100 ಬಂದು ಆರೋಗ್ಯ ಕೆಡ್ಸ್ಕೊಳ್ಳೋದು ಊಟ ಇಲ್ಲ. ಒಂದ್ 10 ನಿಮಿಷ ಡ್ಯೂರಿಂಗ್ ಪೀರಿಯಡ್ಸ್ 5 days in a month ನಿಮ್ಮ ಆರೋಗ್ಯಕ್ಕೋಸ್ಕರ ಕ್ಲಾತ್ ಪ್ಯಾಡ್ಸ್ ಒಗೆದು ಬಿಸಿಲಲ್ಲಿ ಒಣಗಾಕಿ ಸಸ್ಟೈನಬಲ್ ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್. ಆಸ್ ಫಾರ್ ಎಸ್ ಮೈ ಡಾಟರ್ ಇಸ್ ಕನ್ಸರ್ನ್, ನನಗೆ ಅವಳ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವಾಟ್ ಎವರ್ ಮಾರ್ಕ್ಸ್, ವಾಟ್ ಎವರ್ ಎಜುಕೇಶನ್. ಸೊ ನಾವು ಪ್ರಯಾರಿಟೈಸ್ ಮಾಡ್ಬೇಕಾಗತ್ತೆ. ಟೈಮ್ ಇಲ್ಲ, ಬ್ಯುಸಿ ಇದ್ದೀನಿ, ಅದು ಇದು, ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಆರೋಗ್ಯ. ಸೊ ಹೆಣ್ಮಕ್ಳಿಗೆ 12 years to 20 years ಅವರಿಗೆ ಈ ಕ್ಲಾತ್ ಪ್ಯಾಡ್, ರಿಯೂಸಬಲ್ ಕ್ಲಾತ್ ಪ್ಯಾಡ್ ಅನ್ನೋದು ತುಂಬಾ ಒಳ್ಳೆ ಆಪ್ಷನ್. ನಾವು ಇವಾಗ ಆಫ್ಟರ್ 20 years ವಾಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್? ಫಾರ್ ಎಕ್ಸಾಂಪಲ್ ನನ್ನಂತವರಿಗೆ, ಐ ಆಮ್ ಎ ವೆರಿ ಬ್ಯುಸಿ ಪರ್ಸನ್, ಟ್ರಾವೆಲಿಂಗ್ ಎವ್ರಿ ಟೈಮ್, ಅಲ್ಲಿಂದ ಇಲ್ಲಿಂದ ಅಲ್ಲಿಗೂ ಇಲ್ಲಿಗೂ ಹೋಗ್ತಾ ಇರ್ತೀನಿ. ಅಂಡ್ ಐ ಡೋಂಟ್ ಫೀಲ್ ಇಟ್ ಇಂಪಾರ್ಟೆಂಟ್ ಕ್ಲಾತ್ ಪ್ಯಾಡ್ ಒಗಿಬೇಕು ಮಾಡಬೇಕು ಅಂತ, ಬಿಕಾಸ್ ಐ ಹ್ಯಾವ್ ಎ ಬೆಟರ್ ಚಾಯ್ಸ್. ವಾಟ್ ಈಸ್ ದಟ್ ಬೆಟರ್ ಚಾಯ್ಸ್? ದಟ್ ಈಸ್ ಮೆನ್ಸ್ಟ್ರುವಲ್ ಕಪ್. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ ಹರ್ಡ್. ನಾನು 6 years ಇಂದ ಇದ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದೀನಿ. ಫಸ್ಟ್ ನಾನು ಸೆಷನ್ಸ್ ತಗೊಳ್ಳುವಾಗ ಯಾರಾದ್ರೂ ಮೆನ್ಸ್ಟ್ರುವಲ್ ಕಪ್ ಬಗ್ಗೆ ಕೇಳಿದೀರಾ ಅಂದ್ರೆ ಯಾರು ಕೇಳಿಲ್ಲ ಅಂತ ಮುಖ ನೋಡ್ಕೊಂತ ಇದ್ರು. ನಾನು ಇವಾಗ ಸೆಷನ್ಸ್ ತಗೊಳ್ಳುವಾಗ ಯಾರಾದ್ರೂ ಕೇಳಿದೀರಾ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಅದ್ರ ಬಗ್ಗೆ ಕೇಳಿಸ್ಕೊಂಡಿರ್ತಾರೆ. ಎಷ್ಟು ಜನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ ಕೈ ಎತ್ತುತ್ತಾರೆ. ಅರೌಂಡ್ 20% ಪೀಪಲ್ ಆರ್ ಯೂಸಿಂಗ್ ಮೆನ್ಸ್ಟ್ರುವಲ್ ಕಪ್. ಬಟ್ ಇನ್ನು 80% ಆಫ್ ದ ಪೀಪಲ್ ಆರ್ ಹೆಸಿಟೇಟಿಂಗ್ ಟು ಯೂಸ್. ಇನ್ನು ಪಂಚಾಯತ್ಸ್ ಅಲ್ಲಿ, ಗ್ರಾಮಗಳಲ್ಲಿ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಸೊ ಏನಿದು ಮೆನ್ಸ್ಟ್ರುವಲ್ ಕಪ್? ಈ ಮೆನ್ಸ್ಟ್ರುವಲ್ ಕಪ್ ಏನು ಅಂದ್ರೆ ಮೆಡಿಕಲ್ ಗ್ರೇಡ್ ಸಿಲಿಕೋನ್ ಅನ್ನೋ ಪದಾರ್ಥ ಇಂದ ಮಾಡಿರೋದು. ಇಟ್ ಈಸ್ ನಾಟ್ ಪ್ಲಾಸ್ಟಿಕ್, ಇಟ್ ಈಸ್ ನಾಟ್ ರಿಯಾಕ್ಟಿವ್, ಅಂದ್ರೆ ಬಾಡಿಗೆ ಏನು ರಿಯಾಕ್ಟ್ ಆಗಲ್ಲ. ಇಟ್ ಈಸ್ ನೋ ಕೆಮಿಕಲ್, ನೋ ರಬ್ಬರ್, ನೋ ಪ್ಲಾಸ್ಟಿಕ್. ಇಟ್ ಈಸ್ ಮೆಡಿಕಲ್ ಗ್ರೇಡ್ ಸಿಲಿಕೋನ್ ಅಂತ. ಒಂದು ಕಪ್ ಖರೀದಿ ಮಾಡಿದ್ರೆ 8 ವರ್ಷದಿಂದ 10 ವರ್ಷ ಪುನರ್ಬಳಕೆ ಮಾಡಬಹುದು. ಅಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಮೆನ್ಸ್ಟ್ರುವಲ್ ಕಪ್ ಏನಂದ್ರೆ 100% ಸೂಪರ್ ಕಂಫರ್ಟಬಲ್. ಮಹಿಳೆಯರಿಗೆ ಏನ್ ಬೇಕು, ಅದು ಪೀರಿಯಡ್ಸು ಅಂತ ನೆನಪು ಮಾಡುವಷ್ಟು, ಬೇಜಾರಾಗುವಷ್ಟು ಇದು ಇರಬಾರ್ದು. ಪೀರಿಯಡ್ಸ್ ಬರುತ್ತೆ, ಆ ಕಪ್ ಒಳಗೆ ಹಾಕಿದ್ರೆ ಅದರಲ್ಲಿ ಬ್ಲಡ್ ಕಲೆಕ್ಟ್ ಆಗ್ತಾ ಇರುತ್ತೆ. ಅಂಡ್ ಎಷ್ಟು ಕಂಫರ್ಟಬಲ್ ಅಂದ್ರೆ ಸ್ವಲ್ಪ ಜನ ಮಹಿಳೆಯರು ಮರ್ತೋಗ್ತಾರೆ, ಪೀರಿಯಡ್ಸ್ ಇದೆ ಅನ್ನೋ ವಿಷಯನೇ ಮರ್ತೋಗ್ತಾರೆ, ಅಷ್ಟು ಕಂಫರ್ಟಬಲ್ ಇರುತ್ತೆ. ನಾನು 6 years ಮುಂದೆ ಇಂಥದ್ದು ಯಾವುದು ಕೇಳಿರ್ಲಿಲ್ಲ. ಇಷ್ಟು ಕಂಫರ್ಟ್ ಅಂದ್ರೆ, ಕ್ಯಾನ್ ಎ ವುಮೆನ್ ಎವರ್ ಫರ್ಗೆಟ್ ಪೀರಿಯಡ್ಸ್ ಇದೆ ಅನ್ನೋದು ಮರ್ತೋಗೋ ಸಾಧ್ಯತೆ ಇದೆನಾ ಅಂತ ಅನ್ಕೊಂತ ಇದ್ದೆ. ಸೊ ಇವಾಗ ಆ ಕಪ್ ಯೂಸ್ ಮಾಡಿದ್ರೆ ಪೀರಿಯಡ್ಸ್ ಇರೋ ಅನ್ನೋ ಫೀಲಿಂಗೇ ಇರಲ್ಲ. ದಟ್ಸ್ ಎ ಬ್ಲೆಸ್ಸಿಂಗ್. ಪ್ರತಿಯೊಂದು ಮಹಿಳೆಯ ಹತ್ರನೂ ಇದು ಒಂದು ಏನು ಇಟ್ಸ್ ಲೈಕ್ ಅ ಬೂನ್ ಬಂದಿರೋದು. ಸೊ ಈ ಮೆನ್ಸ್ಟ್ರುವಲ್ ಕಪ್ ಯಾಕೆ ಯೂಸ್ ಮಾಡ್ಬೇಕು? ಒಂದು, ಆರೋಗ್ಯ. ಈ ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿ ಇರೋ ತರ ಇದರಲ್ಲಿ ಕೆಮಿಕಲ್ಸ್ ಇರಲ್ಲ. ನಾನು ಬಳಸೋದಕ್ಕೆ ಓನ್ಲಿ ರೀಸನ್ ಈಸ್ ಆರೋಗ್ಯ. ಸೊ ಐ ಡೋಂಟ್ ಹ್ಯಾವ್ ಟು ಫೀಲ್ ಗಿಲ್ಟಿ, ಅಪ್ಪ ಕೆಮಿಕಲ್ಸು ಅನ್ನೋದು. ಸೊ ದಟ್ಸ್ ವೈ ಐ ಆಮ್ ಯೂಸಿಂಗ್. ಸೆಕೆಂಡ್ ರೀಸನ್ ಟು ಯೂಸ್ ಏನಪ್ಪಾ ಅಂದ್ರೆ ಕಂಫರ್ಟ್, ಸೂಪರ್ ಕಂಫರ್ಟಬಲ್ ಇರುತ್ತೆ. ಥರ್ಡ್ ರೀಸನ್ ಏನು ಅಂದ್ರೆ ಪರಿಸರಕ್ಕೆ ಹಾನಿ ಆಗಲ್ಲ, ಗಿಲ್ಟ್ ಫ್ರೀ ಪೀರಿಯಡ್ ಇರ್ಬೋದು. ಅರೆ ನಾನು ಸ್ಯಾನಿಟರಿ ಪ್ಯಾಡ್ ಬಿಸಾಕ್ತಾ ಇದ್ದೀನಿ, ಅದು ಎಲ್ಲಿ ಹೋಗುತ್ತೋ ಏನೋ ಅನ್ನೋ ಭಯ ಬೇಡ. ಸೊ ಥರ್ಡ್ ರೀಸನ್. ಫೋರ್ತ್ ರೀಸನ್ ಏನಪ್ಪಾ ಅಂದ್ರೆ ಒಂದ್ಸಲ ಮೆನ್ಸ್ಟ್ರುವಲ್ ಕಪ್ ತಗೊಂಡ್ರೆ 8 ವರ್ಷದಿಂದ 10 ವರ್ಷವರೆಗೂ ಪುನರ್ಬಳಕೆ ಮಾಡಬಹುದು. 4 ಅಮೇಸಿಂಗ್ ರೀಸನ್ಸ್ ಯಾಕೆ ಒಂದು ಮಹಿಳೆ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡಬೇಕು ಅಂತ. ಸೊ ಇಷ್ಟು ಒಳ್ಳೆ ಪ್ರಾಡಕ್ಟ್ ನ ಇಷ್ಟೊತ್ತಿಗೆ ಸುಮಾರು ಜನ ಯೂಸ್ ಮಾಡ್ತಾ ಇರ್ಬೇಕಲ್ವಾ? ಯಾಕೆ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಭಯ. ಇದು ಏನಾಗ್ಬಿಡತ್ತೋ, ಒಳಗಡೆ ಹೋಗ್ಬಿಟ್ಟು ತೆಗಿಯಕ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಹೆಂಗ್ ಯೂಸ್ ಮಾಡ್ಬೇಕು, ನನಗೆ ಯೂಸ್ ಮಾಡಿರೋರು ಗೊತ್ತಿರೋರು ಯಾರು ಪರಿಚಯ ಇಲ್ಲಲ್ವಾ, ನಮ್ಮ ಮನೇಲಿ ಯಾರು ಯೂಸ್ ಮಾಡ್ತಾ ಇಲ್ಲಲ್ವಾ, ಇವೆಲ್ಲ ಭಯಗಳು. ಇವೆಲ್ಲ ಭಯ ಬಿಡಿಸೋದಕ್ಕೆ ಅಂತಾನೆ ಇಂಥ ಸೆಷನ್ಸ್ ಮಾಡ್ತಾ ಇದೀವಿ, ಇಂಥ ಸೆಮಿನಾರ್ಸ್ ಮಾಡ್ತಾ ಇದೀವಿ. ಸೊ ಈ ಮೆನ್ಸ್ಟ್ರುವಲ್ ಕಪ್ ಅನ್ನೋದು ತುಂಬಾ ಒಳ್ಳೇದು, ನೀವೆಲ್ಲ ಯೂಸ್ ಮಾಡ್ಬೇಕು. ಅಂಡ್ ಇನ್ನೊಂದೇನು ಅಂದ್ರೆ ಈ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡೋ ಮುಂಚೆ ಸುಮಾರು ಜನ ಗೈನಕಾಲಜಿಸ್ಟ್ ಹತ್ರ ಅಪ್ರೋಚ್ ಆಗ್ತಾರೆ, ಡಾಕ್ಟರ್ ನಾನು ಇದು ಯೂಸ್ ಮಾಡ್ಬೋದಾ ಅಂತ. ದೇರ್ ಆರ್ ಮೆನಿ ಗೈನಕಾಲಜಿಸ್ಟ್ ಹೂ ಆರ್ ಯೂಸಿಂಗ್ ದ ಮೆನ್ಸ್ಟ್ರುವಲ್ ಕಪ್, ಯೂಸ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅಂತವ್ರು ಸಿಕ್ಕಿದ್ರೆ ಇಟ್ ಈಸ್ ಗುಡ್. ಬಟ್ ದೇರ್ ಆರ್ ಮೆನಿ ಗೈನಕಾಲಜಿಸ್ಟ್ ಹೂ ಹ್ಯಾವ್
ಅಟೈನ್ ದ ಮೆನೋಪಾಸ್ ಲೆವೆಲ್, ಅಂದ್ರೆ ತುಂಬಾ ಇಯರ್ಸ್ ಎಕ್ಸ್ಪೀರಿಯನ್ಸ್ ಮೆನೋಪಾಸ್ ಲೆವೆಲ್ಗೆ ಹೋದವ್ರು ಏನಾಗುತ್ತೆ, ದೇ ವುಡ್ ಹ್ಯಾವ್ ಮಿಸ್ಡ್ ಅನ್ ಆಪರ್ಚುನಿಟಿ ಟು ಯೂಸ್ ದ ಮೆನ್ಸ್ಟ್ರುವಲ್ ಕಪ್. ಅವರು ಮೆನೋಪಾಸ್ ಬಂದ್ಬಿಟ್ರೆ ಅವ್ರು ಯೂಸ್ ಮಾಡಿರಲ್ಲ. ಸೊ ನಾನ್ ಯೂಸ್ ಮಾಡಿಲ್ಲ ಅಂತ ಅವ್ರು ಏನ ಮಾಡ್ತಾರೆ, ಯೂಸ್ ಮಾಡಿ ಇದು ಚೆನ್ನಾಗಿರತ್ತೆ ಅನ್ನೋದು ವಿಷಯ ತುಂಬಾ ಜನ ಹೇಳಲ್ಲ. ಬಟ್ ದೇರ್ ಆರ್ ಗೈನಕಾಲಜಿಸ್ಟ್, ನಮ್ಮ ಇದರಲ್ಲೇ ಸೆಷನ್ಸ್ ತಗೊಳ್ಳೋರು ಇದ್ದಾರೆ, ಗೈನಕಾಲಜಿಸ್ಟ್ ಹೂ ಹ್ಯಾವ್ ಬೀನ್ ಯೂಸಿಂಗ್ ಮೆನ್ಸ್ಟ್ರುವಲ್ ಕಪ್ ಸುಮಾರು ವರ್ಷದಿಂದ. ಸೊ ಈ ಮೆನ್ಸ್ಟ್ರುವಲ್ ಕಪ್ ಹೆಂಗ್ ಉಪಯೋಗಿಸ್ಬೇಕು, ಅದು ಇದು ಬೇಬಿದು ಚಿಕ್ಕ ಮಕ್ಕಳದು ಹಾಲಿಂದು ನಿಪ್ಪಲ್ ಇರತ್ತಲ್ವಾ, ನಿಪ್ಪಲ್ ಬಾಯಲ್ಲಿ ಹಾಕೊಂಡು ಹಾಲ್ ಬಾಟಲ್ಗೆ ಮೇಲೆ ಹಾಕ್ತಾರೆ, ಆ ತರ ಇರತ್ತೆ ಮೆಟೀರಿಯಲ್. ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಪೀರಿಯಡ್ ಬಂದಾಗ ಯು ಹ್ಯಾವ್ ಟು ವಾಶ್ ಇಟ್ ಇನ್ ಹಾಟ್ ವಾಟರ್, ಬಿಸಿನೀರಲ್ಲಿ ತೊಳಿಬೇಕು. ತೊಳೆದು ಇಂಡಿಯನ್ ಟಾಯ್ಲೆಟ್ ಪೊಸಿಷನ್ ಅಲ್ಲಿ ಕುಂತ್ಕೊಂಡು ಅದನ್ನ ಫೋಲ್ಡ್ ಮಾಡಿದ್ರೆ ಮೂತಿ ಚಿಕ್ಕದಾಗತ್ತೆ. ಸಾಕಷ್ಟು ವಿಡಿಯೋಸ್ ಇದೆ, ಯಾವ ತರ ಹೌ ಟು ಯೂಸ್ ಅ ಮೆನ್ಸ್ಟ್ರುವಲ್ ಕಪ್ ಅಂತ ಹಾಕಿದ್ರೆ ಸಾಕಷ್ಟು ವಿಡಿಯೋಸ್ ಇದೆ. ಅದನ್ನ ಪ್ರೆಸ್ ಮಾಡಿದ್ರೆ ಮೂತಿ ಚಿಕ್ಕದಾಗತ್ತೆ, ಇನ್ಸರ್ಟ್ ಮಾಡ್ಕೋಬೇಕು. ಆ ಬ್ಲಡ್ ಅದ್ರಲ್ಲಿ ಕಲೆಕ್ಟ್ ಆಗ್ತಾ ಇರತ್ತೆ. ಡಿಪೆಂಡಿಂಗ್ ಅಪಾನ್ ವುಮೆನ್ಸ್ ಬ್ಲೀಡಿಂಗ್, ಎಷ್ಟು ಫ್ರೀಕ್ವೆಂಟ್ ಆಗಿ ನಾನು ಚೇಂಜ್ ಮಾಡಬೇಕು, ಎಷ್ಟು ಫ್ರೀಕ್ವೆಂಟ್ ಡಿಪೆಂಡ್ಸ್ ಆನ್ ದ ಬ್ಲೀಡಿಂಗ್. ಲೈಟ್ ಬ್ಲೀಡರ್ಸ್ ಇದ್ರೆ ಬೆಳಗ್ಗೆ ಸ್ನಾನ ಮಾಡುವಾಗ ಆ ಮೆನ್ಸ್ಟ್ರುವಲ್ ಕಪ್ ತೆಗೆದು ವಾಶ್ ಮಾಡ್ಕೊಂಡು ರಿನ್ಸ್ ಮಾಡಿಬಿಟ್ಟು ಇನ್ಸರ್ಟ್ ಮಾಡ್ಕೊಂಡ್ರೆ ಸಾಯಂಕಾಲ ಸಂಜೆವರೆಗೂ ಏನು ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ಇಫ್ ಯು ಆರ್ ಎ ಹೆವಿ ಬ್ಲೀಡರ್, ನಂತರ ಇಫ್ ಬ್ಲೀಡಿಂಗ್ ಹೆವಿ ಆಗುತ್ತೆ ಸೆಕೆಂಡ್ ಡೇ, ಎವ್ರಿ 2-3 hours ಐ ನೀಡ್ ಎ ವಾಶ್ರೂಮ್ಗೆ ಹೋಗ್ಬಿಟ್ಟು ಅದನ್ನ ತೆಗೆದುಬಿಟ್ಟು ಎಂಟಿ ಮಾಡಿಬಿಟ್ಟು, ಎಲ್ಲಿ ವಾಶ್ರೂಮ್ ಟುಡೇ ಲಕ್ಕಿಲಿ ಎಲ್ಲಾ ಕಡೆನೂ ವಾಶ್ರೂಮ್ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಬಿಟ್ಟು ಎಂಟಿ ಮಾಡ್ಬಿಟ್ಟು ಮತ್ತೆ ಇನ್ಸರ್ಟ್ ಮಾಡ್ಕೋಬೇಕು ಎಲ್ಲಿದ್ರು. ಸೊ ಒಂದು 2-3 months ಆದ್ಮೇಲೆ ಗೊತ್ತಾಗತ್ತೆ, ಫಿಲ್ ಆಗಿದ್ ಗೊತ್ತಾಗತ್ತಾ ನಿಮಗೆ ಅಂದ್ರೆ, ಎಸ್ ನನಗೆ ಇವಾಗ ಗೊತ್ತಾಗತ್ತೆ. ಆ ಫಿಲ್ ಆಗಿರುವಾಗ ಒಂದು ಫೀಲ್ ಬರುತ್ತಲ್ವಾ, ಓ ನನ್ ಕಪ್ ಫುಲ್ ಆಗಿದೆ ಅಂತ ಹೋಗಿ ಎಂಟಿ ಮಾಡಿ ಮತ್ತೆ ರೀಇನ್ಸರ್ಟ್ ಮಾಡ್ಕೊಂತೀನಿ. ಸೊ ಆಲ್ 5 days ಎಲ್ಲ ಮುಗಿದ ಮೇಲೆ ಅದನ್ನ ಮತ್ತೆ ಬಿಸಿನೀರಲ್ಲಿ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಐ ವಿಲ್ ಸ್ಟೋರ್ ಇಟ್ ಇನ್ ಅ ಸೇಫ್ ಪ್ಲೇಸ್ ಕಬೋರ್ಡ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಮಂತ್ ಅದನ್ನ ರಿಯೂಸ್ ಮಾಡ್ತೀನಿ. ಸೊ ತುಂಬಾ ಜನಕ್ಕೆ ತುಂಬಾ ಕ್ವೆಶನ್ಸ್ ಇರುತ್ತೆ. 2 ವಿಷಯ, ಒಂದು ಭಯ ಇರುತ್ತೆ, ಅಯ್ಯೋ ಇದನ್ನ ಹೆಂಗ್ ಇನ್ಸರ್ಟ್ ಮಾಡ್ಕೊಳ್ಳೋದು ಅಂತ. ಸೊ ಅದು ಭಯ ಹೋಗ್ಬೇಕು ಅಂತಾನೆ ನಾವ್ ಈ ತರ ಸೆಮಿನಾರ್ಸ್ ಕಂಡಕ್ಟ್ ಮಾಡೋದು. ಆಮೇಲೆ ಸಾಕಷ್ಟು ವಿಡಿಯೋಸ್ ಇದೆ, ಏನು ಭಯ ಪಡೋದು ಏನು ಬೇಕಾಗಿಲ್ಲ. ವುಮೆನ್ ಆರ್ ಬೋಲ್ಡ್ ಇನಫ್. ಏನಂದ್ರೆ ಎಲ್ಲ ವಾಟ್ ಎವರ್ ಮೆನ್ ಕ್ಯಾನ್ ಡೂ, ವುಮೆನ್ ಹ್ಯಾವ್ ಪ್ರೂವ್ ದಟ್ ನಾನು ಮಾಡಬಲ್ಲೆ ಅಂತ. ಅದು ಫ್ಲೈಟ್ ಓಡಿಸೋದಿರ್ಬೋದು, ಎಂತ ಕೆಲಸ ಇರ್ಬೋದು, ವುಮೆನ್ ಹ್ಯಾವ್ ಇದು. ಇಟ್ಸ್ ನಾಟ್ ಎ ಬಿಗ್ ಥಿಂಗ್, ತುಂಬಾ ಚಿಕ್ಕ ವಿಷಯ. ಬಟ್ ಒಂದ್ಸಲ ನಿಮ್ಗೆ ಅಭ್ಯಾಸ ಆದ್ರೆ ಯಾವತ್ತಿಗೂ ನೆನ್ಪಿಟ್ಕೊಂತೀರಾ. ಅವತ್ತೊಂದ್ ಸೆಷನ್ ಕೇಳಿದ್ದೆ, ಇಟ್ ವಾಸ್ ಸೋ ಆಸಮ್. ನನಗೆ ಇವಾಗೂ ಬರ್ತಾ ಇರುತ್ತೆ ಮೆಸೇಜಸ್, ಕಾಲ್ಸು. ನಾನೊಂದ್ ಸೆಷನ್ ನಿಮ್ದು ಕೇಳಿದೆ, ಎಷ್ಟು ಚೆನ್ನಾಗಿದೆ, ನನಗೆ ಇವಾಗ ಪೀರಿಯಡ್ಸ್ ಅಂತಾನೆ ಕಷ್ಟ ಅನ್ಸ್ತಾ ಇಲ್ಲ ಅಂತೆಲ್ಲ ಬರುತ್ತೆ. ಅಂಡ್ ವಿ ಆರ್ ವೆರಿ ಹ್ಯಾಪಿ. ಸೊ 2ನೇ ವಿಷಯ ಏನಂದ್ರೆ ಡೌಟ್ ಬರೋದು, ಈ ಮೆನ್ಸ್ಟ್ರುವಲ್ ಕಪ್ ಯೂಸ್ ಮಾಡಿದಾಗ ನಾನು ಸಪೋಸ್ ಐ ಹ್ಯಾವ್ ಟು ಪಾಸ್ ಯೂರಿನ್ ಆರ್ ಐ ಹ್ಯಾವ್ ಟು ಪಾಸ್ ದ ಮೋಷನ್, ಇದು ತೆಗಿಬೇಕಾ ಕಪ್ಪು? ಇದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಆಫ್ಟರ್ ಅವರ್ ಸೆಷನ್ಸ್. ಇದು ತೆಗಿಯೋದು ಬೇಕಾಗಿಲ್ಲ, ಇನ್ಸರ್ಟ್ ಮಾಡಿ ಇಟ್ರು ಯು ಕ್ಯಾನ್ ಪಾಸ್ ಯೂರಿನ್, ಯು ಕ್ಯಾನ್ ಪಾಸ್ ಮೋಷನ್, ಬಿಕಾಸ್ ಇಟ್ ಈಸ್ ಎ ಸಪರೇಟ್ ಓಪನಿಂಗ್. ದಿಸ್ ಕಪ್ ಈಸ್ ಇನ್ ದ ವೆಜೈನಾದಲ್ಲಿರುತ್ತೆ, ಯುರೆತ್ರಾ ಬೇರೆ ಇರುತ್ತೆ, ಏನಸ್ ಬೇರೆ ಇರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ರಿಮೂವ್ ದಟ್. ಆಮೇಲೆ ಲೀಕ್ ಆಗತ್ತಾ, ಮಲ್ಕೋಬೋದಂದೇ ಅಲ್ಲ, ನೀವು ಡಾನ್ಸ್ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಏನಾದ್ರೂ ಮಾಡ್ಬೋದು, ಅಷ್ಟು ಕಂಫರ್ಟಬಲ್ ಆಗಿರುತ್ತೆ. ಸೊ ಮಲ್ಕೊಂಡ್ರು ಯಾವ ಪೋಸ್ಚರ್ ಅಲ್ಲಿ ಇದ್ರು ಲೀಕ್ ಆಗಲ್ಲ. ಬಟ್ ಹೆವಿ ಬ್ಲೀಡರ್ಸ್, ನಾನ್ ಏನ್ ಮಾಡ್ತೀನಿ, ಆಚೆ ಹೋಗ್ತಾ ಇದ್ದೀನಿ ಸೆಕೆಂಡ್ ಡೇ ಅಂದ್ರೆ, ಫಾರ್ ಎ ಸೇಫ್ ಸೈಡ್ ಐ ವಿಲ್ ಹ್ಯಾವ್ ಎ ಕ್ಲಾತ್ ಪ್ಯಾಡ್. ಅಂದ್ರೆ ಏನಾದ್ರೂ ಒಂದ್ ಚೂರ್ ಏನಾದ್ರೂ ಲೀಕ್ ಆದ್ರೂನು ಸೇಫ್ ಗಾರ್ಡ್ ಮಾಡಕ್ಕೆ ಅಂತ ಕ್ಲಾತ್ ಪ್ಯಾಡ್ ಯೂಸ್ ಮಾಡ್ತೀನಿ. ಬಟ್ ನಾರ್ಮಲ್ ಬ್ಲೀಡರ್ಸ್ಗೆ ಇದು ಬೇಕಾಗಿಲ್ಲ. ಇನ್ನೊಂದು ವಿಷಯ, ಭಯ ಪಡೋದೇನು ಇಲ್ಲ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ HSR ಲೇಔಟ್ ನಲ್ಲಿ ಬ್ಯಾಂಗ್ಳೂರಲ್ಲಿ ಪೌರ ಕಾರ್ಮಿಕರ್ಸ್ ಅಂದ್ರೆ ಯಾರು ನಮ್ಮ BBMP ಜೊತೆ ಕೆಲಸ ಮಾಡ್ತಾರೆ, ಅಂದ್ರೆ ಕಸ ಗುಡಿಸ್ತಾರೆ, ಬೀದಿಗೂ ಬಂದು ಕಸ ಗುಡಿಸೋರು ಇರ್ತಾರಲ್ವಾ. ಸೊ ಅವರು ತುಂಬಾ ರ್ಯಾಶಸ್, ಅಂದ್ರೆ ಅವ್ರು 2 o'clock ವರ್ಗು ಬೀದಿ ಹೋಗಿ ಕಸ ಗುಡಿಸ್ಬೇಕಾಗತ್ತೆ. ಸೊ ತುಂಬಾ ರ್ಯಾಶಸ್, ಅವ್ರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಸ್ಯಾನಿಟರಿ ಪ್ಯಾಡ್ಸ್. ಆಮೇಲೆ ಯೂಸ್ ಮಾಡಿದ್ದ ಸ್ಯಾನಿಟರಿ ಪ್ಯಾಡ್ಸ್ ನ ಎಲ್ಲಿ ಬಿಸಾಕ್ಬೇಕು ಅನ್ನೋದೇ ಅವ್ರಿಗೊಂದು ಪ್ರಶ್ನೆ ಆಗಿತ್ತು. ಸೊ ನಾವು ಅವರಿಗೆ ರೋಟರಿ ಕಡೆಯಿಂದ ಮೆನ್ಸ್ಟ್ರುವಲ್ ಕಪ್ಸ್ ಕೊಟ್ಟು ಟ್ರೈನ್ ಮಾಡಿದ್ವಿ. ಆಮೇಲೆ ದೇ ಆರ್ ಮೋರ್ ದೆನ್ ಹ್ಯಾಪಿ. ಹೆಂಗೆ ಅಂದ್ರೆ ಅವರಿಗೆ ಪೀರಿಯಡ್ಸ್ ಇರೋದು ಕಷ್ಟನೇ ಗೊತ್ತಾಗಲ್ಲ, ನೋ ರ್ಯಾಶಸ್, ನೋ ಕೆಮಿಕಲ್ಸ್, ಎಲ್ಲಿ ವಾಶ್ರೂಮ್ ಇರುತ್ತೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಹೋಗಿ ಎಂಟಿ ಮಾಡ್ಕೊಂಡು ರಿಯೂಸ್ ಮಾಡ್ತಾರೆ. ಸೊ ನನ್ನ ಪ್ರಶ್ನೆ ಏನು ಅಂದ್ರೆ, ವೆನ್ ಪೌರ ಕಾರ್ಮಿಕಸ್ ಕ್ಯಾನ್ ಯೂಸ್, ಅವ್ರು ಓದಿಲ್ಲ, ಬರ ಇಲ್ಲ, ಸೈನ್ಸ್ ಬಗ್ಗೆ ಗೊತ್ತಿಲ್ಲ, ವೆಜೈನಾ ಅಂದ್ರೆ ಏನು ಗೊತ್ತಿಲ್ಲ ಅಂತ ಅವ್ರೇ ಆರಾಮಾಗಿ
ಮೆನ್ಸ್ಟ್ರಲ್ ಕಪ್ ಯೂಸ್ ಮಾಡುವಾಗ ದೆನ್ ವೈ ನಾಟ್, ನಾವ್ ಯಾಕೆ ಯೂಸ್ ಮಾಡಬಾರ್ದು?